18 ವರ್ಷಗಳು, ಬರೋಬ್ಬರಿ 18 ವರ್ಷಗಳ ಕಾಯುವಿಕೆ. ಒಂದು ಟ್ರೋಫಿಗಾಗಿ ಇಡೀ ಕರ್ನಾಟಕವೇ ಕಣ್ಣೀರು ಹಾಕಿತ್ತು. ಪ್ರತಿ ಸಲವೂ ಈ ಸಲ ಕಪ್ ನಮ್ದೇ ಅಂತ ಶುರುವಾಗುತ್ತಿದ್ದ ಹಾರೈಕೆಗಳು ಕೇವಲ ಕನಸಾಗಿ ಉಳಿದಿದ್ದವು. ಆದರೆ 2025ರಲ್ಲಿ ಅಂದು ನಡೆದ ಆ ಒಂದು ಘಟನೆ ಇಡೀ ಕ್ರಿಕೆಟ್ ಲೋಕವನ್ನೇ ಬೆಚ್ಚಿ ಬೀಳಿಸಿತ್ತು. ಅವತ್ತು RCB ಗೆದ್ದಿದ್ದು ಕೇವಲ ಒಂದು ಕಪ್ ಅಲ್ಲ, ಕೋಟ್ಯಂತರ ಅಭಿಮಾನಿಗಳ ನಂಬಿಕೆಯನ್ನ. ಆದರೆ ನಿಜವಾದ ಆಟ ಶುರುವಾಗಿದ್ದೇ ಅಲ್ಲಿಂದ. 18 ವರ್ಷ ಹತ್ತಿದ್ದ ತಂಡ ಇವತ್ತು ಇಡೀ IPL ಸಾಮ್ರಾಜ್ಯವನ್ನೇ ನಡಗಿಸ್ತಾ ಇದೆ. ಕ್ರಿಕೆಟ್ ಅಂದ್ರೆ ಅದು ಬರೀ ಆಟ ಅಲ್ಲ, ಅದು ನಮಗೆ ಎಮೋಷನ್. ಅದರಲ್ಲೂ RCB ಅಂದ್ರೆ ಅದೊಂದು ಹಬ್ಬ. ಕಳೆದ 18 ವರ್ಷಗಳಿಂದ ಟ್ರೋಫಿ ಇಲ್ಲದೆ ಹೀಯಾಳಿಸಿಕೊಂಡು ಬಂದಿದ್ದ ತಂಡ 2025ರಲ್ಲಿ ಚಾಂಪಿಯನ್ ಆಗಿ ಇತಿಹಾಸ ಬರೆಯಿತು. ಈಗ 2026ರ ಸೀಸನ್ನಲ್ಲಿ ಅದೇ RCB ಸುನಾಮಿಯಂತೆ ಅಪ್ಪಳಿಸುತ್ತಿದೆ. ಟೇಬಲ್ ಟಾಪರ್ ಆಗಿ ಮೋಸ್ಟ್ ಕನ್ಸಿಸ್ಟೆಂಟ್ ತಂಡವಾಗಿ ಮೈದಾನಕ್ಕೆ ಇಳಿದಿರುವ RCBಯ ಈ ಬಲದ ಹಿಂದಿರುವ ಗುಟ್ಟೇನು? ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ತಂಡಕ್ಕೆ ಬಂದ ಆ ಹೊಸ ಶಕ್ತಿ ಎಂಥದ್ದು? ಸೋಲನ್ನೇ ಕಾಣದ ಅಜೇಯ ತಂಡವಾಗಿ ಹೇಗೆ ಬದಲಾಯಿತು RCB? ವಿರಾಟ್ ಕೊಹ್ಲಿ ಕಣ್ಣಲ್ಲಿ ಅಂದು ಕಂಡ ಆ ನೀರು ಇವತ್ತು ಎದುರಾಳಿಗಳ ಎದೆಯಲ್ಲಿ ಬೆಂಕಿ ಹಚ್ಚುತ್ತಿರೋದಕ್ಕೆ ಕಾರಣವೇನು? ಇವತ್ತಿನ ಫೈನಲ್ನಲ್ಲಿ ಕೂಡ RCB ಗೆದ್ದು ಬೀಗುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀವಿ ನೋಡಿ. ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ. 18 ವರ್ಷ ಅನ್ನೋದು ಸಣ್ಣ ಸಮಯವಲ್ಲ. ಎಷ್ಟೋ ಜನ ಅಭಿಮಾನಿಗಳು ಮದುವೆಯಾಗಿ ಮಕ್ಕಳಾದರೂ ಕೂಡ ಕಪ್ ನಮ್ದೇ ಅನ್ನುವ ಭರವಸೆ ಬಿಟ್ಟಿರಲಿಲ್ಲ. ವಿರಾಟ್ ಕೊಹ್ಲಿ ಎಂಬ ಅದ್ಭುತ ಆಟಗಾರ ತನ್ನ ಇಡೀ ಕರಿಯರ್ ಅನ್ನೇ ಈ ಫ್ರಾಂಚೈಸಿಗಾಗಿ ಮುಡಿಪಾಗಿಟ್ರು. ಅದೆಷ್ಟೋ ಸೋಲುಗಳು, ಅದೆಷ್ಟೋ ಅವಮಾನಗಳು. ಆದರೆ 2025ರ ಆ ಒಂದು ವಿಜಯ ಇಡೀ ಚಿತ್ರಣವನ್ನೇ ಬದಲಿಸಿತು. ಆದರೆ ದೊಡ್ಡ ಪ್ರಶ್ನೆ ಏನಿತ್ತು ಗೊತ್ತಾ? ಒಮ್ಮೆ ಗೆದ್ದ ಮೇಲೆ ತಂಡ ಮತ್ತೆ ಹಳೆಯ ಫಾರ್ಮ್ಗೆ ಹೋಗುತ್ತಾ ಅಥವಾ ಚಾಂಪಿಯನ್ಸ್ ರೀತಿ ಆಡುತ್ತಾ ಅಂತ. 2026ರ ಸೀಸನ್ ಶುರುವಾದಾಗ ಎಲ್ಲರ ಕಣ್ಣು ಬೆಂಗಳೂರಿನ ಮೇಲೆ ಇತ್ತು. ಮೊದಲಿಗೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಅನ್ನುವ ಟ್ಯಾಗ್ ಹೊತ್ಕೊಂಡು ಮೈದಾನಕ್ಕಿಳಿದ ತಂಡ ತನ್ನಲ್ಲಿರುವ ತಾಳ್ಮೆ ಮತ್ತು ಗಾಂಭೀರ್ಯವನ್ನ ಮೈಗೂಡಿಸಿಕೊಂಡಿತ್ತು. ಈ ಸಲ ಕೇವಲ ಆಟವಲ್ಲ, ಈ ಸಲ RCB ತೋರಿಸಿದ್ದು ತಮ್ಮ ಆಧಿಪತ್ಯ. 2026ರ IPL ಸೀಸನ್ ಶುರುವಾಗಿದ್ದು ಬೆಂಗಳೂರಿನಲ್ಲೇ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಮೊದಲ ಪಂದ್ಯ ಎದುರಾಳಿ ತಂಡ 201 ರನ್ಗಳ ಬೃಹತ್ ಮೊತ್ತ ಪೇರಿಸಿತ್ತು. ಹಳೆಯ RCB ಆಗಿದ್ದಿದ್ರೆ ಇಲ್ಲಿ ಒತ್ತಡಕ್ಕೆ ಸಿಲುಕ್ತಾ ಇತ್ತು. ಆದರೆ ಇಲ್ಲಿ ಕಂಡಿದ್ದೇ ಬೇರೆ. ವಿರಾಟ್ ಕೊಹ್ಲಿ ಕೇವಲ 38 ಎಸೆತಗಳಲ್ಲಿ 69 ರನ್ ಬಾರಿಸಿ ಅಜೇಯರಾಗಿ ಉಳಿದ್ರು. ಕೇವಲ 16 ಓವರ್ಗಳಲ್ಲೇ ಪಂದ್ಯ ಖತಂ. ಇದು ಬರೀ ಗೆಲುವಲ್ಲ, ಇದು ಕ್ರಿಕೆಟ್ ಜಗತ್ತಿಗೆ RCB ಕೊಟ್ಟ ಮೊದಲ ವಾರ್ನಿಂಗ್. ನಂತರ ಬಂದಿದ್ದು ಸೌತ್ ಇಂಡಿಯನ್ ಡರ್ಬಿ, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಸಮರ. ಬೆಂಗಳೂರಿನ ಮೈದಾನದಲ್ಲಿ ಅಂದು ರನ್ಗಳ ಮಳೆಯೇ ಸುರಿಯಿತು. RCB ಬಾರಿಸಿದ್ದು ಬರೋಬ್ಬರಿ 250 ರನ್. ಟಿಮ್ ಡೇವಿಡ್ ಎಂಬ ಪವರ್ ಹಿಟ್ಟರ್ ಕೇವಲ 25 ಎಸೆತಗಳಲ್ಲಿ 70 ರನ್ ಚಚ್ಚಿ CSK ಬೌಲರ್ಗಳನ್ನ ಧೂಳಿಪಟ ಮಾಡಿದ್ರು. CSK ಎಷ್ಟೇ ಹೋರಾಡಿದ್ರೂ RCBಯ ಆಕ್ರಮಣಕಾರಿ ಆಟದ ಮುಂದೆ ಮಂಕಾಯಿತು. ಗೆಲುವಿನ ನಗೆ ಬೀರಿದ RCB ಪಾಯಿಂಟ್ಸ್ ಟೇಬಲ್ನಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುತ್ತಾ ಹೋಗುತ್ತೆ. ಆದರೆ ಕತೆಯಲ್ಲಿ ಟ್ವಿಸ್ಟ್ ಇಲ್ದಿದ್ರೆ ಹೇಗೆ? ಸತತ ಗೆಲುವುಗಳಿಂದ ಬೀಗ್ತಾ ಇದ್ದ RCBಗೆ ಮೊದಲ ಆಘಾತ ಎದುರಾಗಿದ್ದು ಗುವಾಹಟಿಯಲ್ಲಿ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯ 200ಕ್ಕೂ ಹೆಚ್ಚು ರನ್ ಗಳಿಸಿದ್ರೂ ಕೂಡ ವೈಭವ್ ಸೂರ್ಯವಂಶಿ ಎಂಬ ಹದಿಹರೆಯದ ಪ್ರತಿಭೆಯ ಅಬ್ಬರಕ್ಕೆ RCB ಸೋಲ್ಬೇಕಾಯಿತು. ಅಲ್ಲಿಗೆ RCB ಅಜೇಯವಲ್ಲ ಎಂಬ ಚರ್ಚೆ ಶುರುವಾಯಿತು. ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಕೂಡ ಸಣ್ಣ ತಳ್ಳಣಗಳು ಉಂಟಾದವು. ಅದರಲ್ಲೂ ಗುಜರಾತ್ ಟೈಟನ್ಸ್ ತಂಡ ಅಹಮದಾಬಾದ್ನಲ್ಲಿ RCBಯನ್ನ ಕೇವಲ 115 ರನ್ಗಳಿಗೆ ಕಟ್ಟಿಹಾಕಿತು. ಮಳೆಯಿಂದಾಗಿ ಲಕ್ನೋ ವಿರುದ್ಧದ ಪಂದ್ಯ ಕೈತಪ್ಪಿತು. 10 ಪಂದ್ಯಗಳಲ್ಲಿ ಕೇವಲ 6 ಗೆಲುವುಗಳು. ಪ್ಲೇ ಆಫ್ ಹಾದಿ ಕಷ್ಟವಾಗುತ್ತಾ ಎಂಬ ಅನುಮಾನ ಹುಟ್ಕೊಳ್ಳುತ್ತೆ. ಈ ಒತ್ತಡದ ಸಮಯದಲ್ಲಿ ಒಬ್ಬ ಚಾಂಪಿಯನ್ ಹೇಗೆ ಪುಟಿದೇಳ್ತಾನೆ ಅನ್ನೋದನ್ನ RCB ಇಡೀ ಜಗತ್ತಿಗೆ ತೋರಿಸ್ಕೊಡುತ್ತೆ. ಇಲ್ಲಿ ನಾವು ಒಂದು ವಿಷಯವನ್ನ ಗಮನಿಸಬೇಕು. ಈ ಸಲದ RCB ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿದೆ? ಅದರ ಹಿಂದಿರೋದು ಟೀಮ್ ವರ್ಕ್. ಕೇವಲ ಕೊಹ್ಲಿ ಮೇಲೆ ತಂಡ ಅವಲಂಬಿತವಾಗಿಲ್ಲ. ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ತಂಡ ತುಂಬಾ ಕೂಲ್ ಆಗಿ ಕಾಣ್ತಾ ಇದೆ. ಬ್ಯಾಟಿಂಗ್ ನಲ್ಲಿ ಕೊಹ್ಲಿ 600 ರನ್ ಗಳಿಸಿ ಅಬ್ಬರಿಸ್ತಾ ಇದ್ರೆ, ಬೌಲಿಂಗ್ ನಲ್ಲಿ ಭುವನೇಶ್ವರ್ ಕುಮಾರ್ 26 ವಿಕೆಟ್ ಪಡೆದು ಯಮಪಾಶವಾಗಿದ್ದಾರೆ. ಜೋಶ್ ಹೇಜಲ್ವುಡ್ ಕೇವಲ 12 ರನ್ ನೀಡಿ 4 ವಿಕೆಟ್ ಕಿತ್ತಿದ್ದು ತಂಡದ ಬೌಲಿಂಗ್ ಶಕ್ತಿಯನ್ನ ತೋರಿಸುತ್ತದೆ. ಪಂದ್ಯದ ಸಂಕಷ್ಟದ ಸಮಯದಲ್ಲಿ ಕೃನಾಲ್ ಪಾಂಡ್ಯ ಮತ್ತು ದೇವದತ್ ಪಡಿಕ್ಕಲ್ ಅವರ ಸ್ಥಿರವಾದ ಪ್ರದರ್ಶನ RCBಗೆ ವರದಾನವಾಯಿತು.
ಇದನ್ನೇ ಹೇಳೋದು, ಒಬ್ಬ ರಾಜ ತಂಡವನ್ನ ಮುನ್ನಡೆಸಬಹುದು, ಆದರೆ ಒಂದು ಸೈನ್ಯ ಗೆಲ್ಲಬೇಕಾದರೆ ಪ್ರತಿಯೊಬ್ಬ ಸೈನಿಕನು ಹೋರಾಡಬೇಕು. RCB ಈ ಬಾರಿ ಆ ಸೈನ್ಯದ ರೀತಿ ಕಾಣ್ತಾ ಇದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಲು RCB ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿತು. ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯ್ಪುರದಲ್ಲಿ ನಡೆದ ಕೊನೆಯ ಎಸೆತದ ರೋಚಕ ಗೆಲುವು ಅಭಿಮಾನಿಗಳ ಎದೆ ಬಡಿತ ಹೆಚ್ಚಿಸಿತ್ತು. ಕೊನೆಗೆ 18 ಪಾಯಿಂಟ್ಸ್ಗಳೊಂದಿಗೆ RCB ಟೇಬಲ್ ಟಾಪರ್ ಆಗಿ ಕ್ವಾಲಿಫೈಯರ್ 1ಕ್ಕೆ ಎಂಟ್ರಿ ಕೊಡುತ್ತೆ. ಅಲ್ಲಿ ಎದುರಾಗಿದ್ದು ಬಲಿಷ್ಠ ಗುಜರಾತ್ ಟೈಟನ್ಸ್. ಆದರೆ ಅಂದು ನಡೆದಿದ್ದು ರಜತ್ ಪಾಟಿದಾರ್ ಎಂಬ ಚಂಡಮಾರುತದ ಆಟ. ಕೇವಲ 33 ಎಸೆತಗಳಲ್ಲಿ 93 ರನ್, ಬರೋಬ್ಬರಿ 9 ಸಿಕ್ಸರ್ಗಳು, ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನ ಅಟ್ಟಿದ ಪಾಟಿದಾರ್ RCB ಮೊತ್ತವನ್ನ 254ಕ್ಕೆ ತಲುಪಿಸಿದ್ರು. ಗುಜರಾತ್ ತಂಡ ಈ ಮೊತ್ತದ ಹತ್ರವೂ ಸುಳಿಯಲಾಗದೆ 92 ರನ್ಗಳಿಂದ ಮಕಾಡೆ ಮಲಗಿತು. ಈಗ RCB ಸತತವಾಗಿ 2ನೇ ಬಾರಿ ಫೈನಲ್ ಪಂದ್ಯವನ್ನ ಆಡ್ತಾ ಇದೆ. ಇವತ್ತು ಅಹಮದಾಬಾದ್ನಲ್ಲಿ ನಡೆಯಲಿರುವ ಈ ಮಹಾಸಮರಕ್ಕೆ ಎಲ್ಲವೂ ಸಜ್ಜಾಗಿದೆ. RCB ವರ್ಸಸ್ ಗುಜರಾತ್ ಟೈಟನ್ಸ್. ಮತ್ತೊಮ್ಮೆ ಅದೇ ತಂಡಗಳು ಮುಖಾಮುಖಿಯಾಗ್ತಿವೆ. ನಿಮಗೆಲ್ಲ ಗೊತ್ತಿರುವಂತೆ ಕ್ವಾಲಿಫೈಯರ್ 1ರಲ್ಲಿ RCB ಎದುರಾಗಿದ್ದು ಗುಜರಾತ್ ಟೈಟನ್ಸ್. ಅಂದು ಮೈದಾನದಲ್ಲಿ ನಡೆದಿದ್ದು ರಜತ್ ಪಾಟಿದಾರ್ ಅವರ ಅಸಲಿ ಪಾಟಿದಾರ್ ಶೋ. ಕೇವಲ 33 ಎಸೆತಗಳಲ್ಲಿ 93 ರನ್ ಸಿಡಿಸಿ ತಂಡಕ್ಕೆ 254 ರನ್ಗಳ ಬೃಹತ್ ಮೊತ್ತ ತಂದುಕೊಟ್ರು. ಅಲ್ಲಿಗೆ GTಯ ಅಹಂಕಾರ ಚೂರಾಯಿತು. 92 ರನ್ಗಳ ಬೃಹತ್ ಅಂತರದಿಂದ ಗೆದ್ದು RCB ನೇರವಾಗಿ ಫೈನಲ್ಗೆ ಹೋಗಿತ್ತು. ಆದರೆ ಗುಜರಾತ್ ಟೈಟನ್ಸ್ ಬಿಟ್ಕೊಡ್ಲಿಲ್ಲ. ಕ್ವಾಲಿಫೈಯರ್ 2ರಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 215 ರನ್ ಬೆನ್ನಟ್ಟಿದ GT ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರ 167 ರನ್ಗಳ ಭರ್ಜರಿ ಜೊತೆಯಾಟದಿಂದ ಆ ಪಂದ್ಯವನ್ನ ಗೆದ್ದು ಮತ್ತೆ RCB ಎದುರು ಫೈನಲ್ನಲ್ಲಿ ನಿಂತಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಿಜವಾಗಿ ಈ ಫೈನಲ್ ಪಂದ್ಯ ನಡೆಯಬೇಕಾಗಿದ್ದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಆದರೆ BCCI ದಿಢೀರಂತ ಇದನ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂಗೆ ಶಿಫ್ಟ್ ಮಾಡಿದೆ. ಯಾಕೊತ್ತಾ? ಟಿಕೆಟ್ ಪಾಸ್ ಹಂಚಿಕೆಯ ವಿಚಾರದಲ್ಲಿ ಆದ ವಿವಾದ. ಇದರಿಂದ ಬೆಂಗಳೂರಿನ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯಾಗಿದೆ. ತಮ್ಮ ನೆಚ್ಚಿನ ತಂಡ ತಮ್ಮ ಮನೆಯ ಮೈದಾನದಲ್ಲೇ ಕಪ್ಪೆತ್ತೋದನ್ನ ನೋಡಬೇಕಂದ್ಕೊಂಡಿದ್ದ ಕನ್ನಡಿಗರಿಗೆ ಇದು ಅನ್ಯಾಯ ಅನ್ನುವ ಚರ್ಚೆ ಶುರುವಾಗಿದೆ. ಆದರೂ ಅಭಿಮಾನಿಗಳ ಜೋಶ್ ಕಮ್ಮಿಯಾಗಿಲ್ಲ. ಅಹಮದಾಬಾದ್ ಈಗ ಬೆಂಗಳೂರಿನಂತೆ ಕಂಗೊಳಿಸ್ತಾ ಇದೆ. ಅದೇನೇ ಇರಲಿ, 18 ವರ್ಷಗಳ ಸೋಲನ್ನ ಉಂಡು ಬೆಂದಿದ್ದ ತಂಡ ಇವತ್ತು ಸಾಮ್ರಾಜ್ಯ ಸ್ಥಾಪಿಸಿದೆ. ಟೀಕೆ ಮಾಡಿದವರ ಮುಂದೆ ಟ್ರೋಫಿ ಹಿಡಿದು ನಿಂತಿದೆ. ಅಂದು ಕಣ್ಣೀರು ಹಾಕಿದ್ದ ಕೊಹ್ಲಿ ಇವತ್ತು ಗೆಲುವಿನ ನಗೆ ಬೀರ್ತಾ ಇದ್ದಾರೆ. ಇದು ಬರೀ ಗೆಲುವಲ್ಲ, ಇದು ಕನ್ನಡಿಗರ ಅಭಿಮಾನ. ಇವತ್ತು ರಾತ್ರಿ ಅಹಮದಾಬಾದ್ನಲ್ಲಿ ಕೆಂಪು ಬಣ್ಣದ ವಿಜಯೋತ್ಸವ ಮುಂದುವರಿಯುತ್ತಾ RCB ತನ್ನ ಕಿರೀಟವನ್ನ ಉಳಿಸಿಕೊಳ್ಳುತ್ತಾ 18 ವರ್ಷ ಕಾದಿದ್ದಕ್ಕೆ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿಗಳು ಸಿಗುತ್ತಾ ವಿರಾಟ್ ಕೊಹ್ಲಿಯ ಮುಖದಲ್ಲಿ ಆ ಒಂದು ಹೆಮ್ಮೆಯ ನಗು ಕಾಣುತ್ತಾ ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಈಗ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದೆ. ಯಾಕಂದ್ರೆ ಇದು ಬರೀ ಆಟವಲ್ಲ, ಇದು 100 ಕೋಟಿ ಜನರ ಕನಸು. ಹೌದು, ಈಗ ಅಭಿಮಾನಿಗಳು ಧೈರ್ಯವಾಗಿ ಹೇಳ್ತಿದ್ದಾರೆ, ಈ ಸಲನೂ ಕಪ್ ನಮ್ದೆ. ಈ ಬಾರಿ RCB ಅಭಿಮಾನಿಗಳಲ್ಲಿ ಅಚಲ ನಂಬಿಕೆ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, RCBಯ ಈ ಅಮೋಘ ಪಯಣ ನಿಮ್ಗೆ ಹೇಗನ್ಸ್ತು? ಈ ಬಾರಿ ಫೈನಲ್ನಲ್ಲಿ ಯಾರು ಗೆಲ್ತಾರೆ? ನಿಮ್ಮ ಪ್ರಕಾರ RCBಯ ಈ ವಿಜಯ ಯಾತ್ರೆಗೆ ಅಸಲಿ ಕಾರಣ ಯಾರು? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.